ಸಾಧನೆ ಮಾಡದೆ ಸತ್ತರೆ ಅದು ಬದುಕಿಗೆ ಅವಮಾನ. ನಾನು ಇದನ್ನ ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇನೆಂದು ಉದ್ಯಮಿ ಅಣಬೇರು ರಾಜಣ್ಣ ಹೇಳಿದರು. ನಗರದ ಅಪೂರ್ವ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ತಮ್ಮ 80ನೇ ವರ್ಷದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಒಳ್ಳೆಯ ಬಟ್ಟೆ, ಒಳ್ಳೆಯ ಊಟ, ಒಳ್ಳೆಯ ಆಲೋಚನೆ ಇದು ನನ್ನ ದಿನಚರಿ ಎಂದ ಅವರು, ಜನ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ನೋಡಲ್ಲ, ನಾವು ಹೇಗೆ ಬದುಕ್ತಾ ಇದ್ದೀವಿ ಅದನ್ನ ನೋಡ್ತಾರೆ ಎಂದರು. ನಾನು 100 ವರ್ಷ ಬಾಳಬೇಕೆಂದು ಬಹಳ ಜನ ಹಾರೈಸಿದ್ದಾರೆ. 100 ವರ್ಷ ಯಾಕೆ, ನಾನು ಸಾಯಲೇಬಾರದು ಎಂದುಕೊಂಡಿದ್ದೇನೆ ಎಂದು ಹೇಳಿದಾಗ ಸಭೆ ನಗೆಗಡಲಲ್ಲಿ ತೇಲಿತು. ಇವತ್ತು ನಾನೇನಾದರೂ ಆಗಿದ್ದರೆ ಅದಕ್ಕೆ ನನ್ನ ತಂದೆ ತಾಯಿ ಕಾರಣ ಎಂದು ಒಂದು ಕ್ಷಣ ಗದ್ಗದಿತರಾದ ರಾಜಣ್ಣ, ನನ್ನ ಬದುಕಿಗೆ ಶಾಮನೂರು ಶಿವಶಂಕರಪ್ಪ ಅವರು ಪ್ರೇರಣೆ ಎಂದರು. ನಮ್ಮ ಬದುಕು ಸುಂದರ ಆಗಬೇಕೆಂದರೆ ನಮ್ಮ ಕುಟುಂಬ ಸುಂದರವಾಗಿರಬೇಕು, ಅದು ನನಗಿದೆ ಎಂದ ರಾಜಣ್ಣ ಹಿರಿಯ ತರಳಬಾಳು ಜಗದ್ಗುರುಗಳನ್ನ ಸ್ಮರಿಸಿಕೊಂಡರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸಾಣೆಹಳ್ಳಿಯ ತರಳಬಾಳು ಶಾಖಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ವಹಿಸಿದ್ದು, ಅಧ್ಯಕ್ಷತೆಯನ್ನ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಹಿಸಿದ್ದರು. ನಾಡೋಜ ಗೋರು ಚನ್ನಬಸಪ್ಪ, ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ, ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ, ವಡ್ನಾಳ್ ರಾಜಣ್ಣ, ವರ್ತಕ ಎಚ್. ಓಂಕಾರಪ್ಪ, ಅರಕೆರೆ ಮಲ್ಲೇಶಪ್ಪ, ಬೆನಕಪ್ಪ, ಅಲ್ಲಮ್ಮ ವೀರಭದ್ರಪ್ಪ, ಕೆಸಿ ಕೊಂಡಯ್ಯ ಸೇರಿದಂತೆ ಅನೇಕರು ಹಾಜರಿದ್ದರು. ಎಂಬತ್ತು ವರ್ಷ ನಾನು ಹೇಗೆ ಜೀವನ ಎಷ್ಟು ಬೇಗ ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ನನ್ನ ಬದುಕನ್ನು ಹಿಂದೆ ತಿರುಗಿ ನೋಡಿದರೆ ಭಾಳ ಅತ್ಯಂತ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಎಷ್ಟೆಷ್ಟೊಂದು ನಮ್ಮ ಒಡೆ ಹುಟ್ಟಿದ ಅಣ್ಣಗಳು, ಅಕ್ಕಂದಿರು, ಬಂಧು ಬಳಗ ಎಲ್ಲ ಇವತ್ತು ಸ್ನೇಹಿತರು ಇಲ್ಲಿ ಸೇರಿದಿರಿ. ಭಾಳ ವಿಶೇಷ ಏನಂದರೆ ಇವತ್ತಿನ ದಿವಸ 96 ವರ್ಷ ಗರೂರು ಚನ್ನಬಸಪ್ಪನವರಿಗೆ, 95 ವರ್ಷ ಶಾಮನೂರು ಶಿವಶಂಕರಪ್ಪನವರು, ನನಗೆ 80 ವರ್ಷ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಂಥ ಹಿರಿಯ ಚೈತನ್ಯಗಳು ಇವತ್ತು ನನ್ನ ಹಾರೈಸಲಿಕ್ಕೆ ಬಂದಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಈಗ ಸಮಾಜ ದೊಡ್ಡದು, ಸಮಾಜ ಏನು ಮಾಡುತ್ತೋ ಅಂತಲ್ಲ, ಸಮಾಜಕ್ಕೆ ನಾನು ಏನು ಮಾಡಿದೆ ಅನ್ನೋ ರೀತಿಯಲ್ಲಿ ನಾನು ಬದುಕಿರೋ ಮನುಷ್ಯ. ನಾನು ಯಾವ ರಾಜಕೀಯಕ್ಕೂ ಪ್ರವೇಶ ಮಾಡಿದೆನಲ್ಲ. ನನ್ನ ಬದುಕು ನಾನು ಇತರರಿಗೆ ಒಳ್ಳೇದು ಮಾಡ್ಕೊಂತ ಬಂದದ್ದು, ನನ್ನ ಜನ್ಮದಾಗ ಯಾರಿಗೂ ನಾನು ಕೆಟ್ಟದ್ದು ಮಾಡಿದ್ದು ನನ್ನ ಕನಿಷ್ಠ ಮನಸ್ಸಿನಾಗೂ ನನಗೆ ಗೊತ್ತಿಲ್ಲ. ಅದೇನಾರು ಆಗಿದ್ದರೆ ಗೊತ್ತಿಲ್ದಂಗೆ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆಗಳು. ಇವತ್ತು ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಇವತ್ತು ವೇದಿಕೆ ಮೇಲಕ್ಕಿಂತ ಎಲ್ಲ ಸ್ನೇಹಿತರು ತಮ್ಮ ಎಲ್ಲ ಬದುಕನ್ನು ಬಿಟ್ಟು ನನ್ನನಿಗೆ ಗೌರವಿಸಲಿಕ್ಕೆ ಅನೇಕ ಜನ ಎಲ್ಲ ನನ್ನ ಸ್ನೇಹಿತರು ಭಾಳಷ್ಟು ನನ್ನ ಬಗ್ಗೆ ಮಾತಾಡಿದ್ದಾರೆ. ಏನಾದರೂ ನಾವು ಇದ್ದರೆ ಅದು ಸಾಧನೆ ಮಾಡದಲ್ಲೇ ಸತ್ತರೆ ಸಾವಿಗೆ ಅವಮಾನ ಅನ್ನೋ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೇನೆ.